ಸರ್ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ವಿಚಾರವಾಗಿ ಸರ್ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ವಿಚಾರವಾಗಿ ಕೆಲವರೆಲ್ಲ ಕಾಮಗಾರಿ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಮುಖಂಡರುಗಳೇ ಇದೊಂದು ಬೋಗಸ್ ಕಾಮಗಾರಿ, ಡಿ ಕೆ ಸುರೇಶ್ ಅವರು ದುಡ್ಡು ಹೊಡೆಯೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾಮಗಾರಿ ಇದು. ನಮ್ಗೆ ಇರ್ತಕ್ಕಂಥ ಚಾನಲಲ್ಲೇ ನೀರು ಬರ್ತದೆ, ಏನಾದರೂ ಅವಶ್ಯಕತೆ ಇಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಮಾಧ್ಯಮಗಳ ಮುಖಾಂತರ ನೋಡಿ ನೆನ್ನೆನೂ ಕೂಡ ಅವರ ಮಾತಿನ ವೈಖರಿಯನ್ನು ನೋಡಿದು ಅವ್ರು ಏನು ಹೇಳೋರೆ ಅಂತಂದರೆ, ನಾನೇ ಏನೋ ಮಂಜುನಾಥ್ ಅವ್ರನ್ನ ಕರ್ಕೊಂಡು ಎಲ್ಲ ನಾಯಕರುಗಳನ್ನ ಕರ್ಕೊಂಡು ನಾವೇ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಹೋಗಿ ನಮ್ಮ ತಾಲೂಕು ಬರಡು ಭೂಮಿ ನೀರು ತರಬೇಕು, ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನು ನಾವು ಕೇಳ್ಕೋತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿರ್ತಕ್ಕಂಥ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ. ನಾನು ಅಲ್ಲಿ ಹೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತ ಕೇಳುವಂಥ ಸಂದರ್ಭ ಇದಲ್ಲ. ಬಹುಶಃ ನಮ್ಮನ್ನೆಲ್ಲ ಪೆಕ್ಕರ್ ಮಾಡ್ಕೊಂಡ್ಬಿಟ್ಟವ್ರೆ ಅವರು. ಈ ಮಾತನ್ನು ಹೇಳಿದಂಥವ್ರು ನಮ್ಮನ್ನೆಲ್ಲ ಮಾಗಡಿ ಕ್ಷೇತ್ರ ಜನ ಗುಗ್ಗು ಮತ್ತು ಪೆಕ್ಕರ್ ಮಾಡ್ಕೊಂಡ್ಬಿಟ್ಟವ್ರೆ ಅಂತ ಕಾಣಿಸ್ತದೆ. ಅದಾಗಲೇ ಆಗೋಗ್ಬಿಟ್ಟದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಕ್ಕಾಗಲೇ ಸ್ಯಾಂಕ್ಷನ್ ಕೊಡಿಸ್ಬಿಟ್ಟವ್ರೆ, ಟೆಂಡರ್ ಆಗಿಬಿಟ್ಟದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಕೊಡಿಸಿರ್ತಕ್ಕಂಥದ್ದು, ಡಿ ಕೆ ಸುರೇಶ್ ಅವ್ರು ಕೊಡಿಸಿರ್ತಕ್ಕಂಥದ್ದು. ನೀವೇನು ಮಾಡಬೇಡಿ, ನೀವೇನು ಅಲ್ಲೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹತ್ರ ಟೆಂಡರ್ ಕರೆದಾಗದೆ ಕೆಲಸ ಪ್ರಾರಂಭ ಆಗದೆ. ನಿಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವ್ರನ್ನ ಹಿಡ್ಕೊಂಡು ನಿಮ್ಮ ತುರುವೇಕೆರೆ ಶಾಸಕರಿಗೆ ಬಾಯಿ ಮುಚ್ಕೊಂಡಿರಪ್ಪ ಅಂತ ಒಂದ್ಸರಿ ಹೇಳಿಸಿ, ನಿಮ್ಮ MP ಹಿಡ್ಕೊಂಡು ಆ ಬೆಂಗಳೂರು ತುಮಕೂರು ಗ್ರಾಮಾಂತರ ಸುರೇಶ್ ಗೌಡ ಸ್ವಲ್ಪ ಸುಮ್ಮನಿರಯ್ಯ ನೀನು, ಅಥವಾ ಮಾಜಿ ಶಾಸಕ ಶಿವಣ್ಣ ಸೊಗಡು ಶಿವಣ್ಣ ಸ್ವಲ್ಪ ಸುಮ್ಮನಿರಪ್ಪ, ಎಪ್ಪಪ್ಪ ಪುಣ್ಯಾತ್ಮ ಡಿ ಕೆ ಸುರೇಶ್ ಮಾಡೋಗವನೆ, ಅದನ್ನು ನಾವಾರು ಕಂಪ್ಲೀಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಸಾಕು. ಯಾರಿಗೋ ಕುರಿಗಳಿಗೋ ಪೆಕ್ಕರ್ಗಳಿಗೋ ಪಾಠ ಹೇಳೋ ಥರ ನಾನು ಎಲ್ಲರನ್ನೂ ಕರ್ಕೊಂಡು ಮುಖ್ಯಮಂತ್ರಿ ಹತ್ರ ಹೋಗ್ತೀನಿ, ಉಪಮುಖ್ಯಮಂತ್ರಿ ಅದೆಲ್ಲ ಮುಗಿದೋಗೈತೆ. ಟೆಂಡರ್ ಕರೆದವ್ರೆ, ಕ್ಯಾಬಿನೆಟ್ ಅಪ್ರೂವಲ್ ಟೆಂಡರ್ ಕರೆದವ್ರೆ ಡಿ ಕೆ ಸುರೇಶ್ ಅವರ ಪ್ರಯತ್ನ. ಅದನ್ನು ಅವರ ಯಾರು ವಿರೋಧ ಮಾಡ್ತಾವ್ರೆ ಜನತಾದಳ ಮತ್ತು BJP ಮುಖಂಡರು, ಅವ್ರಿಗೆ ಹೇಳೋದ್ರ ಮುಖಾಂತರ ಈ ಕೆಲಸಕ್ಕೆ ಚಾಲನೆ ಕೊಡಲಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಸರ್, ಈಗ ಲೋಕಸಭಾ ಚುನಾವಣೆ ಮುನ್ನ ಕಾಮಗಾರಿಗಳೆಲ್ಲ ಬೋಗಸ್ ಮಾಡಿದ್ರು, ಈ ವರ್ಷ ಕಳೆದ್ರು ಕೂಡ ಒಂದು ಕಾಮಗಾರಿ ಅಡಿಗಲ್ಲಾಕಿಲ್ಲ ಅಂತ ಒಂದು ಆರೋಪ ಮಾಡಿದ್ರು. ಅದಕ್ಕೆಲ್ಲ ನನ್ನ ಕಾಮಗಾರಿಗಳು ಉತ್ತರ ಕೊಡ್ತಾ ಬಂದಿದ್ದು ಇಷ್ಟೇ. ಇದುವರೆಗೂ ಕೂಡ ಕೋಡ್ ಆಫ್ ಕಂಡಕ್ಟ್ ಇತ್ತು. ಈಗ ನಾನು ನಾಳೆಯಿಂದ ಎಲ್ಲೆಲ್ಲಿ ಕಾಮಗಾರಿ ಮಾಡಿದ್ದೀನಿ ಅಂತ ಪೂಜೆ ಮಾಡ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆವಾಗ ಅವ್ರನ್ನೂ ಕರಿತೀನಿ, ಬೋಗಸ್ಸೋ ಇಲ್ವೋ ಅಂತೇಳಿ ನೀವು ಮತ್ತೆ ಅವ್ರ ಸರಿ ತೀರ್ಮಾನ ಮಾಡಿ. ಅವ್ರನ್ನೂ ಕರಿತೀನಿ. ಅವಾಗ ಬನ್ನಿ ಸ್ವಾಮಿ, ಇದು ಕಾಮಗಾರಿ ಪೂಜೆ ಮಾಡ್ತಾಯಿದ್ದೀವಿ, ನೀವು ಬನ್ನಿ ಅಂತ. MP ಅವ್ರನ್ನೂ ಕರಿಬೇಕಲ್ಲ, ಈಗ ಪ್ರೋಟೋಕಾಲ್ ಅಲ್ವಾ. ಅವ್ರು MP ಅವ್ರನ್ನೂ ಕರಿತೀನಿ, ಅವ್ರು MP ಅವ್ರನ್ನೂ ಕರ್ಕೊಂಡು ಬಂದು ಭಾಗವಹಿಸ್ಲಿ, ಪೂಜೆ ಮಾಡಲಿ ನಮ್ಮ ಜೊತೆ. ಬೋಗಸ್ ಅಂದರೆ ಬೋಗಸ್ ಅಂತ ಹೇಳಿ ಕರೆಕ್ಟ್ ಆಗಿದ್ರೆ ನಮ್ಮ ಬೆನ್ನು ತಟ್ಬಿಟ್ಟು ಹೋಗಿ. ನಿಮ್ಮ ಪ್ರಣಾಳಿಕೆ ಏನಾಯ್ತು ಸರ್? ಯಾವ ಪ್ರಣಾಳಿಕೆ? ಸಭೆಯಲ್ಲಿ ಪ್ರಣಾಳಿಕೆ ಮಾಡಿದ್ರು ಜನ ನಮ್ಮ ವಿರುದ್ಧವಾಗಿ ತೀರ್ಪು ಕೊಟ್ಮೇಲೆ ಪ್ರಣಾಳಿಕೆ ಕತೆ ಮುಗಿತಲ್ಲ. ಯಾರನ್ನ ಜನ ಗೆಲ್ಲಿಸ್ತಾರೆ ಅವ್ರ ಪ್ರಣಾಳಿಕೆ ಅನುಷ್ಠಾನ ಮಾಡಬೇಕು. ಕೆಲಸ ಮಾಡಲಿಲ್ವಾ ಯಾರು ಪ್ರಣಾಳಿಕೆ? ಅದೇ ಜನ ತಿರಸ್ಕಾರ ಮಾಡೋರೆ ಅಂತಂದ್ರೆ ಕೆಲಸ ಮಾಡಿಲ್ಲ ಅಂತಾನೆ. ನಿಮ್ಮ ಪ್ರಣಾಳಿಕೆ ಸರಿ ಇಲ್ಲ, ನಾವು BJP ಪ್ರಣಾಳಿಕೆಯನ್ನು ಒಪ್ಕೊಂಡಿದ್ದೀವಿ, ನಾವು BJP ಅವ್ರಿಗೆ ವೋಟ್ ಹಾಕಿದ್ದೀವಿ, BJP ಅವ್ರನ್ನ ಗೆಲ್ಸಿದ್ದೀವಿ ಅಂತ ತೀರ್ಮಾನ. ಸರಿ, ಫಲಿತಾಂಶ ರಾಜ್ಯ ಸರ್ಕಾರದ ಮೇಲೆ ಏನಾದರೂ ಪರಿಣಾಮ ಬೀರ್ತದೆ ಸರ್? ಕೇಂದ್ರ ಸರ್ಕಾರದ ಮೇಲೆ ಪರಿಣಾಮ ಬೀರಿದೆ ಸಾಕು, ರಾಜ್ಯ ಸರ್ಕಾರದಲ್ಲಿ. ರಾಜ್ಯ ಸರ್ಕಾರದ್ದು ಇದಕ್ಕೂ ಯಾವ ವ್ಯತ್ಯಾಸನೂ ಏನೂ ಆಗಿಲ್ಲ. ನಾವು ಕಳೆದ ಬಾರಿ 1 ಸೀಟ್ ಗೆದ್ದಿದ್ದು, ಈ ಬಾರಿ 9 ಸೀಟ್ ಗೆದ್ದಿದ್ದೀವಿ. ಅವರು 25 ಸೀಟ್ನ ಗೆದ್ದಿದ್ರು, ಅವ್ರು ಕಡಿಮೆ ಆದರು, 19 ಸೀಟ್ ಗೆದ್ದವ್ರು ಈಗ ಅವರು. ಅದರಿಂದ ಪರಿಣಾಮ ಬದಲಾವಣೆ ಆಗೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಬದಲಾವಣೆ ಆಗ್ಬೋದ ವಿನ ರಾಜ್ಯ ಸರ್ಕಾರದಲ್ಲಿ ಯಾವ ಬದಲಾವಣೆಯನ್ನು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ. ಗ್ಯಾರಂಟಿಗಳು ಯೋಜನೆಗಳು ಮುಂದುವರಿತವೆ ಸರ್? ಕುಮಾರಸ್ವಾಮಿ ಅವರು ಮತ್ತು ಅಶೋಕ್ ಅವರು ಹೇಳ್ದಂಗೆ ಜನ ಗ್ಯಾರಂಟಿಗಳಿಗೆ ಕೈ ಹಿಡಿದಿಲ್ಲ. ಗ್ಯಾರಂಟಿಗಳನ್ನ ಮುಂದುವರಿಸಬೇಕೋ ಬೇಡವೋ ಅಂತಕ್ಕಂಥ ವಿಚಾರನ ನಮ್ಮ ಹೈಕಮಾಂಡು, ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ತೀರ್ಮಾನ ಮಾಡ್ತಾರೆ. ಅದನ್ನು ಹೇಳೋರು ದೊಡ್ಡವ್ರು ನಾನಲ್ಲ. ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ನಮ್ಮ ಅಭಿಪ್ರಾಯ ಅಲ್ಲಿ ವ್ಯಕ್ತಪಡಿಸ್ತೀವಿ. ಆದರೆ ಕುಮಾರಸ್ವಾಮಿ ಅವರು ಹೇಳ್ದಂಗೆ, ಅಶೋಕ್ ಅವರು ಹೇಳ್ದಂಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ, ನೀವು ಅಭಿವೃದ್ಧಿಯನ್ನು ನೋಡಿ ಅಭಿವೃದ್ಧಿನೂ ಮಾಡಿದ್ದೀವಿ, ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಮ್ಮ ನಾಯಕರುಗಳೇನು ದಡ್ರಲ್ಲ ರಾಜಕಾರಣದಲ್ಲಿ, ಅವರೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೊಂಡು